0 1. Let's get started. ನಮಸ್ಕಾರ ಎಲ್ಲರಿಗೂ. ನಾವೊಂದು ಹೊಸದೊಂದು ಇಟ್ಯಾಚ್ ಇದು ಎಕ್ಸ್ಕ್ಯುವೇಟರ್ ಅಂತಾರೆ ಒಂದು ಮಷಿನ್ ತೊಗೊಂಡಿದ್ವಿ. ಆ ಮಷಿನ್ ತೊಗೊಂಡ್ಮೇಲೆ ಸ್ವಲ್ಪ ನಾವು ಕ್ಯೂರಿಯಸ್ ಇದ್ದೀವಿ, ಕಲಿಬೇಕಾ ಹೆಂಗೆ ಏನೇನೈತೆ ಅಂತ. ಇವತ್ತು ಅದ್ರ ಬಗ್ಗೆ ಕಲ್ತಿದ್ದೇನೋ ಹೇಳ್ಕೊಡ್ತೀನಿ ಬರ್ರಿ. ಇದು JCBದು ಒಂದು ಎಕ್ಸ್ಕ್ಯುವೇಟರ್, ಏನು ನಾವು ಇಟ್ಯಾಚ್ ಅಂತ ಹೇಳ್ತೀವಿ, ಅದನ್ನ ಮಷಿನ್ ರೀ. ಈ ಮಷಿನ್ದಾಗ ಏನಂದ್ರೆ ಇದು 225 LCM ಮಷಿನ್. 225 ಅಂದರೆ ಇದು 22.5 ಟನ್ ಅಂದ ಮಷಿನ್ JCB ಕಂಪ್ನಿ. ಈ JCB ಕಂಪ್ನಿ ಅಂದರೆ ಇದು ಮೇನ್ ಇದು ಕಂಪ್ನಿ ಇರೋದು UK-ದಾಗಿತ್ತು, ಹೋಮ್ ಬ್ರಾಂಚ್ UK-ದಾಗಿದೆ. ಇದನ್ನು ಶುರು ಮಾಡಿದವರು JCB ಅಂತ ಅವ್ರ ಹೆಸರು ಇದ್ರಿ. ಇದು ಜೋಸೆಫ್ ಸಿರಿಲ್ ಇದು ಬೂಮ್ಫೋರ್ಡ್ ಅನ್ನೋ ಒಬ್ಬ ಫೌಂಡರ್ ರೀ, ಅವ್ರು ಶುರು ಮಾಡಿರೋ ಒಂದು ಮಷೀನ್. ಈ ಮಷೀನ್ದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಇದು JCB ಇದು ನಾವು ತೊಗೊಂಡಿರೋದು ಇದು ಬ್ಯಾರಿ ಮಾಸ್ಟರ್ JCB ನೆಕ್ಸ್ಟ್ ಅನ್ನೋ ಒಂದು ಮಷೀನ್. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದರಲ್ಲಿ 3 ವೆರೈಟಿಗಳು ಬರ್ತವೆ. ಒಂದು ಸ್ಟ್ಯಾಂಡರ್ಡ್ ಬರುತ್ತೆ, ಒಂದು ನಮ್ದೇನಿದೆ ಬ್ಯಾರಿ ಮಾಸ್ಟರ್, ಇನ್ನೊಂದು ಇದು ಸ್ಟೋನ್ ಮಾಸ್ಟರ್ ಅಂತ ಬರುತ್ತೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ದಲ್ಲಿ ಏನಾಗುತ್ತೆ ಅಂದರೆ ಇದೇನಿರುತ್ತೆ 10 mm ಇದು ಪ್ಲೇಟ್ಸ್ ಬರ್ತಾವೆ. ಈಗ ಮತ್ತೆ ಸ್ಟೋನ್ ಮಾಸ್ಟರ್ ಮತ್ತು ಬ್ಯಾರಿ ಮಾಸ್ಟರ್ ಅದರಲ್ಲಿ 12 mm ಇದು ಮಾಡ್ತಾರೆ. ಸೊ ಇದೇನಿದೆ ಇದು 12 mm. ಸೊ ಈ ಥರ ಸೊ ಅದಾದಮೇಲೆ ಇದು ಸ್ಟ್ಯಾಂಡರ್ಡ್ ಬಕೆಟ್ ಬರುತ್ತೆ 1.02. ಇದು ಸ್ಟ್ಯಾಂಡರ್ಡ್ ಹೆವಿ ಬಕೆಟ್ ಬರುತ್ತೆ. ಈ ಬಕೆಟಿಂದ ಈಗ ನಾವು ಟಿಪ್ಪರ್ ಅದು ಲೋಡ್ ಮಾಡಬೇಕು ಅದೆಲ್ಲ ಮಾಡ್ತೇವೆ ಅಂದ್ರೆ ಇದು ಹಾರ್ಡ್ಲಿ ಒಂದು 3 ಇಂದ 5 ನಿಮಿಷದಾಗ ಫುಲ್ ಲೋಡ್ ಆಗುತ್ತೆ. ಇದು ಹೊಸ ಟೆಕ್ನಾಲಜಿ ಅದು ಯೂಸ್ ಮಾಡೋದ್ರಿಂದ. ಸೊ ನೆಕ್ಸ್ಟ್ ನಿಮ್ಗೆ ಏನಂದ್ರೆ ಬರ್ರಿ ಒಳಗೆ ತೋರಿಸ್ತೇನೆ ಹೆಂಗೆ ಏನೇನೈತಿ. ಇದು ಪೂಜೆ ಮಾಡಿದ್ವಿ ಅದೆಲ್ಲ ಹೆಂಗೆ ಏನೇನೈತಿ ಒಳಗೆ ಸ್ವಲ್ಪ ಕ್ಯಾಬಿನ್ ಚೆಕ್ ಮಾಡೋಣ. ಸೊ ಕ್ಯಾಬಿನ್ ಹೆಂಗೆ ಏನೈತಿ ನೋಡೋಣ. ಇದು ಹತ್ತಬೇಕಾದ್ರೂ ಇಲ್ಲಿ ಈಸಿ ಆಗಲಿ ಫುಡ್ ಸ್ಟೆಪ್ ಇಡಕ್ಕೆ ಇಲ್ಲಿ ಒಂದು ಗ್ರಿಲ್ ಮಾಡಿದ್ದಾರೆ. ಸೊ ಇದನ್ನ ಇದು ನಮ್ಮ ಹತ್ರ ಚಾವಿ ಐತಿ, ಚಾವಿ ಓಪನ್ ಮಾಡಿ ತೋರಿಸ್ತೇನೆ ಹೆಂಗೆ ತೆಗೆದಾಗ. ಈಗ ಹತ್ತಬೇಕಾದ್ರೆ ಇಲ್ಲಿ ಹೆಂಗೆ ಇದು ನೋಡ್ರಿ, ಇಲ್ಲಿದ್ರ ಮೇಲೆ ಕಾಲು ಕೊಟ್ಟ ಹಿಂಗೆ 2 ಕೈ ಕೊಟ್ಟ ಇಲ್ಲಿ ಮ್ಯಾಲೆ ಹತ್ತಿ. ಸೊ ಹಿಂಗೆ ಒಳಗೆ ಬಂದ್ರೆ ಇದು. ಸೊ ಇಲ್ಲಿ ಸೀಟ್ ನೋಡ್ರೆ ಜಬರ್ದಸ್ತ್ ಸೀಟ್ ಅದಾವು. ಈ ಒಂದು 225 ಈ JCBದಾಗ ಈ ಎಕ್ಸ್ಕ್ಯುವೇಟರ್ದಾಗ ಏನೊಂದು ಬೆಸ್ಟ್ ಪಾರ್ಟ್ ಅಂದ್ರೆ ಸೀಟ ತುಂಬ ಏನು ಸಖತ್ ಕಂಫರ್ಟಬಲ್ ಆಗಿ ಕೊಟ್ಟಾರೆ. ಸೊ ಒಂಥರ ರಾಜಾನ್ ಅಂತ ಫೀಲ್ ಇದೆ. ಇದನ್ನ ಯಾಕೆ ಇಷ್ಟು ಕಂಫರ್ಟಬಲ್ ಆಗಿ ಕೊಟ್ರೆ ಅಂದ್ರೆ ಈಗ ಕೆಲಸ ಮಾಡೋ ಮನುಷ್ಯ 10 ರಿಂದ 12 ತಾಸು 8 ತಾಸು 10 ತಾಸು ಕೂತವ್ ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗ್ತೈತಿ. ಇದು ಆಗಬಾರ್ದ ಅನ್ನೋ ಒಂದು ಇದಕ್ಕೆ ಸೀಟನ್ನು ತುಂಬ ಚೆನ್ನಾಗಿ ಮಸ್ತ್ ಅಂದ್ರೆ ಕ್ಲಾಸ್ ಇದಾಗ ಮಾಡಿದ್ದಾರೆ. ಕೆಳಗಡೆ ಇಲ್ಲಿ ಸೀಟ್ ಅಡ್ಜಸ್ಟ್ ಮಾಡ್ಬೋದು ನಾವು. ಅದಾದಮೇಲೆ ಇಲ್ಲಿ ಇದೇನಪ್ಪ ಅಂದರೆ ಅಕಾರ್ಡಿಂಗ್ ಟು ನಮ್ಮದು ವೆಯ್ಟ್ ಪ್ರಕಾರ ನಾವು ಸೀಟನ್ನು ಅಡ್ಜಸ್ಟ್ ಮಾಡ್ಬೋದು. ಇದು ನೋಡ್ರಿ ಸಖತ್ ಒಂಥರ ಕುಷನ್ ಥರ ಫೀಲ್ ಇದೆ. ಇದೊಂದು ಆಯಿತು. ಇಲ್ಲಿ ಬಂದರೆ ಸ್ವಲ್ಪ ನಿಮ್ಗೆ ಇದನ್ನು ತೋರ್ಸೋದಪ್ಪ ಅಂದರೆ ಈಗ ಒಳಗೆ ನೋಡಿದ್ರೆ ಇಲ್ಲೊಂದು ಲೈಟ್ ಇದೆ. ಸೊ ಆಪ್ರೇಟರ್ ಏನಾದರೂ ಕೆಲಸ ಮಾಡ್ತಂದ್ರೆ ಇಲ್ಲಿ ಲೈಟ್ ಐತಿ, ನೈಟ್ ಲೈಟ್ ಯೂಸ್ ಮಾಡ್ಬೋದು. ಇಲ್ಲೊಂದು ಅವ್ರಿಗೆ ಏನಾದ್ರು ಸಾಮಾನು ಇಟ್ಕೊಳಕ್ಕೆ ಒಂದು ಕ್ಯಾಬಿನ್ ಕೊಟ್ಟಾರ, ಏನಾದ್ರು ಇಟ್ಕೋಬೋದು ಅವರು. ಇಲ್ಲಿ ಏನಾದ್ರು ಆಪ್ರೇಟರ್ ಸಣ್ಣ ಪುಟ್ಟ ಏನಾದ್ರು ಸಾಮಾನು ಮೊಬೈಲ ಅದು ಇದು ಚಾರ್ಜರ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಇದಿದೆ. ಸೊ ಆಮೇಲೆ ಇಲ್ಲೇ ಕಂಪ್ನಿದು JCB ಕಂಪ್ನಿದು ಸೌಂಡ್ ಸಿಸ್ಟಮ್ ಇದೆ. ಸೊ ಆರಾಮ್ ರಿಲ್ಯಾಕ್ಸ್ ಆಗಿ ಹಾಡ ಕೇಳ್ಕೊತ ಕೆಲಸ ಮಾಡ್ಬೋದು. ಅದಾದ್ಮೇಲೆ AC ಇಲ್ಲಿ ಎಲ್ಲ ಕಡೆ AC ವೆಂಟ್ ಇದೆ. AC ಇರೋದ್ರಿಂದ ಕೆಲಸ ಮಾಡೋಕ್ಕೆ ಭಾಳ ಚಲೋ. ಆಮೇಲೆ ಬೆಸ್ಟ್ ಪಾರ್ಟ್ ಅಂದ್ರೆ ಆಪ್ರೇಟರ್ಗಳಿಗೆ ಹೇಳ್ಬೇಕಾದ್ರೆ ಇಲ್ಲೇನು ಬುಕ್ಸ್ ಅದಾವಲ್ಲ, ಈ ಬುಕ್ಸ್ದಾಗ ಎಲ್ಲ ಕೊಟ್ಟಿದ್ದಾರೆ. ಯಾವ ಥರ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಅನ್ನೋದು, ಹೆಂಗೆ ಸೇಫ್ಟಿ ಇಟ್ಕೋಬೇಕು. ಈ ಬುಕ್ಕನ್ನು ನೋಡಿದ್ರೆ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಇದನ್ನು ಚೆನ್ನಾಗಿ ಕೊಟ್ಟರು. ಇಲ್ಲೇ ಇಟ್ಟಿರ್ತೀವಿ. ಅದಾದಮೇಲೆ ಸೌಂಡು ಇಲ್ಲಿ ನೋಡ್ರಿ, ಇಲ್ಲಿ ಒಂದೊಂದು ಸೇಫ್ಟಿ ಈಗ ನೀವು ರೋಡ್ ಸೈಡ್ ಎಲ್ಲಾದರೂ ಹೋದರೆ ರೋಡ್ ಕಡೆ ಹೆಂಗಪ್ಪ ಏನೇನು ಒಂದು ಕಡೆ ಸೇಫ್ಟಿ ಹಾಕಿರ್ತಾರಲ್ಲ, ಇವನ್ ಸೇಫ್ಟಿ ನೀವು ಫಾಲೋ ಮಾಡಿದ್ರೆ ಸೊ ನಿಮ್ಗೇನಾಗುತ್ತೆ ಅಲ್ಲಿ ನಿಮ್ಗೆ ಯಾವುದಾದ್ರೂ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದನ್ನು ಇಲ್ಲೇನಾದರೂ ಇಂಡಿಕೇಟರ್ ಬಂದ ಕೂಡಲೇ ಅದನ್ನು ನೀವು ಕಾಳಜಿ ತೊಗೋಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಆಮೇಲೆ ಇಲ್ಲೊಂದು ಇದೆ, ಇಲ್ಲಿ ಏನಂದ್ರೆ ಇದು ಇಲ್ಲೊಂದು ಹ್ಯಾಮರ್ ಥರ ಇದೆ. ಇದು ನೋಡ್ರಿ, ಇದು ಏನಪ್ಪ ಅಂದರೆ ಇನ್ ಕೇಸ್ ಏನಾದರೂ ಈಗ ಇಲ್ಲೇನಾದರೂ ಎಮರ್ಜೆನ್ಸಿ ಏನಾದರೂ ಇದ್ರ ತೆಗೆದ
ಸೊ ಅವ್ರ ಇಲ್ಲಿಂದ ಹಿಂದ್ಗಡೆಯಿಂದ ಗ್ಲಾಸ್ ಇದು ಲಾಕ್ ಆಯಿತು, ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ಇದನ್ನ ಬ್ರೇಕ್ ಮಾಡಿವ್ರ ಹೊರಗೆ ಹೋಗ್ಬೋದು. ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಕಿಬಿಡೋಣ ಇದನ್ನ. ಇಲ್ಲಿ ಇಗ್ನೇಷನ್ ಐತೆ. ಇಗ್ನೇಷನ್ ಅಂದ್ರೆ ಇಲ್ಲಿ ನಾವು ಚಾವಿ ಹಾಕೋದು. ಇಲ್ಲಿ ನೋಡ್ರಿ, ಇಲ್ಲಿ ಚಾವಿ ಹಾಕಿ ಗಾಡಿ ಸ್ಟಾರ್ಟ್ ಮಾಡೋಕ್ಕಿದೆ. ಸೊ ಇದು ಜಸ್ಟ್ ನಾವು ಇಷ್ಟ ಸ್ಟಾರ್ಟ್ ಮಾಡ್ಕೊಳ್ತೀವಿ ಇವಾಗ. ಸೊ ಇವಾಗ ಗಾಡಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ಕೂಡಲೇ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಇದು 7 ಇಂಚ್ LED ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇದಾಗ ನಿಮಗೆ ನಮ್ಮ ನೋಡ್ರಿ ಟೈಮಿಂಗ್ ಬರುತ್ತೆ, ಡೇಟು. ಸೊ ಈಗ ಗಾಡಿ ಲಾಕ್ ಇದೆ ಅಂತ ತೋರಿಸೈತಿ. ಇದು ಎಷ್ಟು ಅವರ್ ಗಾಡಿ ರನ್ ಆಗಿದೆ, 8.2 ಅವರು. ಸೊ ಫ್ಯೂಯಲ್ ಎಷ್ಟಿದೆ, ಇದು ಫ್ಯೂಯಲ್ ಅಂದರೆ ಈಗ ಡೀಸೆಲ್ ಎಷ್ಟು ಐತಿ ಅನ್ನೋದನ್ನು ತೋರಿಸ್ಕೊಡ್ತೈತಿ. ಆಮೇಲೆ ಇದು ಕೂಲಂಟು, ಇದು ಕೆಳಗೆ ಇದು ಗಾಡಿ ವಾರ್ಮ್ ಆಗೈತಿ, ಬೀಮ್ ಲೈಟ್ದು. ಸೊ ಇದು ಭಾಳ ಹೀಟ್ ಆಗೈತನ, ಈ ಥರ ಎಲ್ಲಾನು ಇನ್ಸ್ಟ್ರಕ್ಷನ್ ಇಲ್ಲೇ ಬರ್ತಾವೆ. ಮತ್ತು ಇದಕ್ಕೊಂದು ಆ್ಯಪ್ ಇದೆ, JCBದಿಂದ ಆ್ಯಪ್, ಲೈವ್ ಲಿಂಕ್ ಒಂದು ಆ್ಯಪ್ ಇದೆ. ಆ್ಯಪ್ದಾಗ ನಾವು ಇನ್ಸ್ಟಾಲ್ ಮಾಡ್ಕೊಂಡು ನೋಡಿದ್ರೆ ಅದು ಏನೇನು ಹೆಂಗೆ ಎಷ್ಟೆಷ್ಟು ದುಡ್ದೈತೆ ಅನ್ನೋದು ಹೇಳುತ್ತೆ. ಇಲ್ಲಿ ಕೂಡ ಸೇಫ್ಟಿ ಮೆಜರ್ಸು ಹೆಂಗೆ. ಸೊ ಹಾಟ್ ಅದು ಇದ್ರೆ ಇದಾಗ ಮಾಡಬಾರ್ದು, ಗಾಡಿ ಸುತ್ತ ಯಾರು ಇರಬಾರ್ದು. ಸೊ ಪ್ರಾಪರಾಗಿ ನೀವು ಬುಕ್ ಓದಬೇಕು ಅನ್ನೋದನ್ನು ಸೇಫ್ಟಿ ಮೆಥಡ್ಸು ಕೊಟ್ಟಾರೆ. ಇಲ್ಲಿ ಥರದ ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಈ ಗಾಡಿಗೆ ಇಲ್ಲಿ ನೋಡ್ರಿ, ಇಲ್ಲಿ AC ಕೊಟ್ಟಾರೆ ಇಲ್ಲಿ. ಸೊ ನಾವು ಇಲ್ಲಿ AC ಚಾಲು ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, AC ಚಾಲು ಆಗ್ತೀಗ. ಇದು AC-ದಾಗ ನಮ್ಮ ಮೋಡ್ ಅದಾವು, ಆಟೋ ಮೋಡ್ ಇಟ್ಕೋಬೋದು. ಮಸ್ತ್ ಕೂಲ್ ಗಾಳಿ ಬರೈತೆ ನೋಡ್ರಿ. ಇಲ್ಲಿ ಸಖತ್ತಾಗಿ ಕೂಲ್ ಗಾಳಿ ಬರೈತೆ. ಇಲ್ಲಿ ಇವೆಲ್ಲ ಓಪನ್ ಮಾಡ್ಕೊಡ್ಲೆ ಗಾಳಿ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ GPS ಇದೆ. ಸೊ ಗಾಡಿನ ಟ್ರ್ಯಾಕ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಇಲ್ಲಿ ತೋರ್ಸೋದಂದ್ರೆ ಇಲ್ಲಿ ನೋಡ್ರಿ, ಈ ಥರ ಇಂಡಿಕೇಶನ್ ಬರುತ್ತೆ ನಿಮ್ಗೆ. ಸೊ ಈಗ ತೋರ್ಸಾಯ್ತಿ ಲೋ ಫ್ಯೂಯಲ್ ಐತಿ ಅಂತ. ಈ ಥರ ಇದು LCD ಏನಾದರೂ ಏನಾದ್ರು ಇದ್ರೆ ಇಲ್ಲಿ ತೋರಿಸುತ್ತೆ. ಯಾರು ಓನರ್ ಇರ್ತಾ ಅವ್ರಿಗೂ ಕೂಡ ಮೆಸೇಜ್ ಹೋಗುತ್ತೆ. ಇಲ್ಲಿ ನೋಡಪ್ಪ, ಇಲ್ಲಿ ನಾವು ಇಲ್ಲಿ ಆಟೋ ಮೋಡ್ದಾಗ ಇಡ್ಬೋದು. ಇದನ್ನು ಚೇಂಜ್ ಮಾಡ್ಕೋಬೋದು, ಕೂಲು ವಾಮು ಅದೆಲ್ಲ ಇಟ್ಕೋಬೋದು. ಇದು ಎಷ್ಟು ಬೇಕು ಅಷ್ಟನ್ನು ನಾವು ಇಟ್ಕೋಬೇಕು. ಇದು AC ಆಗುತ್ತೆ, ಇದು ಆಟೋದಾಗ ಇಡ್ಬೋದು. ಈಗ ಸ್ಟಾರ್ಟ್ ಮಾಡಿ. ಇಲ್ಲಿ ಬಂದರೆ ಇದು ಹಾರ್ನು. ಇಲ್ಲಿ ಮೇನ್ ಅಪ್ಪ ಇದು ಆಪ್ರೇಟಿಂಗ್ ಬಗ್ಗೆ ಒಂದು ಸ್ವಲ್ಪ ನೋಡ್ಬೇಕಂದ್ರೆ ಇಲ್ಲಿ ಇಷ್ಟು ಈ ಕಡೆ ಬಟನ್ಗಳದಾವ. ಆಮೇಲೆ ಇಲ್ಲಿ ಬಂದರೆ ಏನಿರುತ್ತೆ ಅಂದರೆ ಇಲ್ಲಿ ಇದು ಬೀಮ್ ಲೈಟು ಇದೆ. ಮತ್ತು ಇಲ್ಲಿ ಇದು ವೈಫರ್ ಇದೆ. ಇದೇನಿದೆ, ಇಲ್ಲಿ ಗಾಡಿ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲೇನು ಲಾಕ್ ಇದೆ ಲಿವರ್, ಇದನ್ನ ಅನ್ಲಾಕ್ ಮಾಡಬೇಕು. ಆಮೇಲೆ ಇಲ್ಲಿನೂ ನಾವು ಅನ್ಲಾಕ್ ಮಾಡ್ಕೋಬೇಕು. ಆವಾಗಲೇ ಗಾಡಿ ಶುರುವಾಗುತ್ತೆ. ಅದಾದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಥರೊಳಗೆ ಮೋಡ್ಗಳು ಬರ್ತಾವೆ. ಸೊ ಗಾಡಿ ಇದು ಹೆಂಗೆ ಶುರುವಾಗುತ್ತೆ ಅಂದ್ರೆ ಹೈ ಮೋಡ್ ಐತಿ, ಲೋ ಮೋಡು, ಇಂಟರ್ಮಿಡಿಯೇಟ್ ಮೋಡು. ಆ ಮೋಡ್ಗಳು ಇಟ್ಕೊಂಡು ಗಾಡಿ ಎಫಿಷಿಯನ್ಸಿ ಇದಾಗುತ್ತೆ. ಅದು ಇಟ್ಕೊಂಡು ಆಮೇಲೆ ತಿರ್ಗ 1 ರಿಂದ 10ವರೆಗೆ ಅದು ನಮ್ಗೆ ಸೆಟ್ಟಿಂಗ್ಸ್ ಬರ್ತಾವೆ. ಅಂದರೆ ಇಕೋ 1, 2, 3 ಈ ಥರ ಬರುತ್ತೆ. ಸೊ ಎಷ್ಟೆಷ್ಟು ಹೆಚ್ಚಾಗುತ್ತೆ ಅಷ್ಟೆಷ್ಟು ಗಾಡಿ ಪವರ್ ಹೆಚ್ಚಾಗುತ್ತೆ. ಈಗ ಲೈಟಾಗಿ ಇದನ್ನು ಸ್ವಲ್ಪ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಾವು ಸ್ವಲ್ಪ. ಮತ್ತು ಇನ್ನೊಂದು ಪಾರ್ಟ್ ಅಂದರೆ ಇಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ. ಕೆಲಸ ಮಾಡಬೇಕಾದ್ರೆ ಈ ಗ್ಲಾಸ್ಗೆ ಹೊರಗಡೆ ಒಂದು ದೊಡ್ಡ ಗ್ರಿಲ್ ಇದೆ. ಏನಾದರೂ ಕಲ್ಲು ಬಡಿದ್ರೆ ಒಳಗಿದ್ದವ್ರಿಗೆ ಹಾರ್ಮ್ ಆಗಬಾರ್ದು, ಗ್ಲಾಸ್ ಹೊಡಿಬಾರ್ದು ಅನ್ನೋದಕ್ಕಂತ ಇದು ಕೂಡ ಇಲ್ಲಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಸಮ್ಮರ್ ಸೀಸನ್ ಇದೆ ಅಂದರೆ ಇದನ್ನು ಕೂಡ ನಾವು ಇಲ್ಲಿ ಇದನ್ನು ಓಪನ್ ಮಾಡ್ಕೋಬೋದು. ಓಪನ್ ಮಾಡೋದನ್ನ ಗಾಳಿ ಬರ್ತಿತ್ತು ಚೆನ್ನಾಗಿ ಇಲ್ಲಿ. ಆಮೇಲೆ ಇದನ್ನ ಗಾಡಿ ನಾವು ಚಾಲೂ ಮಾಡ್ತೀವಿ. ಚಾಲೂ ಮಾಡಿದ್ದನ್ನು ಹೆಂಗೆ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಆಪ್ರೇಟ್ ಮಾಡೋದ್ನಾಗ ಒಂದು ಕ್ಲೀನಾಗಿ ಈಗ ಗಾಡಿ ಶುರು ಆಗೈತಿ, ಆಪ್ರೇಟ್ ಇದೆ ಅಂದ್ರೆ ಈಗ ನೀವು ಕಂಫರ್ಟೇಬಲ್ ಆಗಿ ನೀವು ಸೀಟ್ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಹೈಟ್ ವೇಟ್ಗೆ ಕ್ಲಿಯರಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕುಂತ ಮೇಲೆ ಏನಾಗುತ್ತೋ ಗಾಡಿ ಸ್ಟಾರ್ಟ್ ಮಾಡ್ಬೇಕು. ಗಾಡಿ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು. ಇದೇನಿರುತ್ತೆ ಗಾಡಿ ಶುರುವಾಗಿ ಎಲ್ಲ ಇದಾಗುತ್ತೆ. ಅದಾದ್ಮೇಲೆ ಸೈಡ್ ಗಾಡಿ ಚಾಲೂ ಮಾಡೋಕ್ಕಿಂತ ಸೈಡ್, ಕೆಲಸ ಮಾಡೋಕ್ಕಿಂತ ಸೈಡ್ ಯಾರು ಜನ ಅದಾರೋ ಏನದಾರೋ ಎಲ್ಲ ಕ್ಲಿಯರ್ ಆಗಿರ್ಬೇಕು. ಎಲ್ಲದಕ್ಕೂ ದೊಡ್ಡ ಹೆವಿ ಗಾಡಿ ಬರ್ತಾವೆ, ದುಡಿದೈತಿ. ಸೊ ನಮ್ಮ ಸೇಫ್ಟಿನೂ ಮುಖ್ಯ. ಮುಂದೆ ಯಾರು ಸೈಡ್ ಇದ್ದಿರ್ತಾವೆ ಅವ್ರನ್ನ ನೋಡ್ಕೋಬೇಕಾಗ್ತೈತಿ. ಇಲ್ಲಿ ಏನಪ್ಪಾ ಅಂದ್ರೆ ಈಗ ಗಾಡಿದ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಇಲ್ಲಿ 4 ಲಿವರ್ಗಳು ಬರ್ತಾವೆ. ಇಲ್ಲೊಂದು ಲಿವರ್ ಇದೆ, ಇಲ್ಲೊಂದಿದೆ, ಇವಿಷ್ಟು ಲಿವರ್ ಬರ್ತಾವೆ. ಈ ಗಾಡಿ ಚಾಲೂ ಮಾಡೋಕ್ಕಿಂತ ನೋಡ್ರಿ ಇಲ್ಲೊಂದು ಲಾಕ್ ಇದೆ ಅಂದ್ರೆ ಇದು ಹೈಡ್ರೋಲಿಕ್ ಲಿವರ್ ಬರುತ್ತೆ. ಸೊ ಆಗ ಇದು ಹೈಡ್ರೋಲಿಕ್ ಲಿವರ್ ಅಂದ್ರೆ ನಮ್ಮ ಕಾರ್ಗೆ ಹೆಂಗೆ ಏನು ಹ್ಯಾಂಡ್ ಬ್ರೇಕ್ ಇರುತ್ತೆ ಆ ಥರ ಹ್ಯಾಂಡ್ ಬ್ರೇಕ್ ಚಾಲೂ ಮಾಡಿದಾಗ ಹೆಂಗಾಗುತ್ತೆ, ಇದು ಹೈಡ್ರೋಲಿಕ್ ಲಿವರ್. ಈಗ ನೋಡ್ರಿ ಇದನ್ನ ನಾವು ಆಪ್ರೇಟ್ ಏನು ಬೇಕಾದ ಆಪ್ರೇಟ್ ಮಾಡು, ಹೆಂಗೆ ಬೇಕಾದಂಗೆ ಮಾಡು. ಇದು ಆಪ್ರೇಟರ್ ಮಾಡು ಗಾಡಿ. ಅದೇನು ಬೂಮ್ ಇದೆ, ಇದು ಗಾಡಿ ಮುಂದೆ ಹೋಗೋದು ಹಿಂದೆ ಹೋಗೋದು ಯಾವುದು ಬಕೆಟ್ ಅದು ಯಾವುದು ಮೂವ್ ಆಗಲ್ಲ. ಸೊ ಅಂಥ ಟೈಮ್ದಾಗಿ ನೀವೇನು ಮಾಡ್ಬೇಕು, ಇದೇನು ಹೈಡ್ರೋಲಿಕ್ ಲಿವರ್ ಇದೆ ಇದನ್ನು ಓಪನ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡಿದಾಗ ಮಾತ್ರ ಅದೇನಿರುತ್ತೆ ಇವೆಲ್ಲ ಮೂಮೆಂಟ್ಸ್ ಆಗ್ತಾವೆ.
ಇಲ್ಲಿ ನಿಮ್ಗೆ ಲಿವರ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಈ ಲಿವರ್ ಏನಿದೆ ಬೂಮ್ ಅಡ್ಜಸ್ಟ್ ಆಗ್ತೈತಿ. ಇದನ್ನ ಹಿಂದ್ ಜಗ್ದಾಗ ಏನು ಬೂಮ್ ಇರತೈತಿ ಮ್ಯಾಲ ಹೋಗ್ತೈತಿ, ಇದನ್ನ ಹಿಂದ್ ಜಗ್ದಾಗ ಮ್ಯಾಲ ಹೋಗ್ತೈತಿ, ಇದನ್ನ ಮುಂದ್ ಜಗ್ದಾಗ ಕೆಳಗೆ ಬರ್ತೈತಿ. ಈ ಕಡೆ ಮಾಡಿದಾಗ ಬಕೆಟ ತುಂಬತೈತಿ, ಈ ಕಡೆ ಮಾಡಿದಾಗ ಬಕೆಟ ಖಾಲಿ ಆಗ್ತೈತಿ. ಈ ಲಿವರ್ ಹಿಂಗ್ ಈ ಲಿವರ್ ಈಚೆ ಕಡೆ ಒಂದೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲ ಹಾರ್ನ್ ಕೊಟ್ಟಾರ, ಹಾರ್ನ್ ಸಿಸ್ಟಮ್ ಐತಿ. ಇದು ಏನ್ ಮಾಡ್ತೈತಿ ಅಂದ್ರೆ ಈ ಲಿವರ್ ಇದನ್ನ ನೋಡ್ರಿ ನಾವು ಈ ಕಡೆ ತಿರುಗಿದು, ಸೊ ಗಾಡಿ ಈ ಕಡೆ ಟರ್ನ್ ಆಗುತ್ತೆ ಫುಲ್ 360 ಒಳಗೆ ರೌಂಡ್ ಹಿಂಗ್. ಇದನ್ನ ಈ ಕಡೆ ಟರ್ನ್ ಮಾಡಿದ್ವಿ ಅಂದ್ರೆ ಈ ಕಡೆ ಗಾಡಿ ಟರ್ನ್ ಆಗ್ತೈತಿ. ಆಮೇಲೆ ಇದನ್ನ ಬ್ಯಾಕ್ ತಗೊಂಡಿದ್ರೆ ಬೂಮ್ ಏನಿರ್ತೈತಿ ಆ ಕಡೆ ಮೂವ್ ಆಗುತ್ತೆ ಈ ತರ. ಸೊ ನಾವು ಈ ಕಡೆ ಮಾಡಿದಂದ್ರೆ ಬೂಮ ಹಿಂಗಾಗುತ್ತೆ. ಈ ಲಿವರ ಈ ತರ ಕೆಲಸ ಮಾಡುತ್ತೆ. ಇದು ಯಾಕಪ್ಪ ಅಂದ್ರೆ ಈ ಗಾಡಿ ಈಗ ಒಂದಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು, ಮೂವ್ಮೆಂಟ್ ಆಗಬೇಕು ಅಂದ್ರೆ ಇದು ಯೂಸ್ ಆಗುತ್ತೆ. ಇದು ಹೆಂಗೆ ಯೂಸ್ ಆಗುತ್ತೆ ಅಂದ್ರೆ ಈಗ ನೋಡ್ರಿ ಇದೇನಿದೆ ಇದನ್ನ 2 ತರ ಹ್ಯಾಂಡಲ್ ಮಾಡ್ಬೋದು. ಈ ತರ ಕಾಲು ಈ ತರ ಇಟ್ಕೋಬೇಕು, ಫುಲ್ ಈ ತರ ಇಟ್ಕೊಂಡು ಈ ತರ ಮುಂದೆ ಪ್ರೆಸ್ ಮಾಡಿದೆ ಅಂದ್ರೆ ಗಾಡಿ ಸ್ಲೋ ಆಗಿ ಮುಂದೆ ಹೋಗ್ತೈತಿ. ಹಿಂದೆ ಬರ್ಬೇಕಪ್ಪ ಅಂದ್ರೆ ಅದನ್ನ ಹಿಂಗೆ ಪ್ರೆಸ್ ಮಾಡ್ರೆ ಹಿಂದೆ ಬರ್ತೈತಿ. ಇನ್ ಕೇಸ್ ನಾವು ಇದನ್ನ ಏನ್ ಮಾಡ್ಬೇಕು, ಈ ತರ ಹಿಂಗೂ ಮಾಡ್ರೆ ಹ್ಯಾಂಡಲ್ ಮಾಡ್ರೆ ಸೊ ಇದು ಮುಂದೆ ಹೋಗ್ತೈತಿ. ಈ ತರ ಹಿಂಗ್ ಮಾಡ್ಕೊಂಡ್ರೆ ಇದು ಗಾಡಿ ಹಿಂಗ್ ಆಗ್ತೈತಿ. ಈ ತರ ಆಪರೇಟಿಂಗ್ ಸಿಸ್ಟಮ್ ಈ ತರ ಎಲ್ಲ ವರ್ಕ್ ಆಗುತ್ತೆ. ಇದು JCBದು ಒಂದು ನೆಕ್ಸ್ಟ್ ಲೆವೆಲ್ದಾಗ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಇಕೋ ಮತ್ತು ಫ್ಯೂಲ್ ಅದ ಉಳಿಸ್ಬೇಕು ಮಾಡಬೇಕು ಏನು ಬಿಡ್ಬೇಕಂತ ಯೂಸ್ ಮಾಡಿರೋ ಇದು JCB ಎಕ್ಸ್ಕವೇಟರ್ 225 ಹಿಟ್ಯಾಚ್ ಎಕ್ಸ್ಕವೇಟರ್ ಮಷಿನ್. ಈಗ ಇನ್ನೊಂದು ಅಂದರೆ ನಮ್ಮ PRN JCB ಬೆಳಗಾಂದಿಂದ ನಾವು ಈ ಗಾಡಿ ತೊಗೊಂಡು ತಂದಾಗ ಅವ್ರು ನಮ್ಗೊಂದು ಬೆಸ್ಟ್ ಚಲೋ ಒಂದು ಗಿಫ್ಟ್ ಹ್ಯಾಂಪರ್ ಕೊಟ್ಟಾರ. ಗಿಫ್ಟ್ದಾಗ ಏನೇನೈತೆ ನೋಡಿ ಅಂತೇಳ್ರಿ, ಗಿಫ್ಟ್ ಅಂದ್ರೆ ಬ್ಯಾಗ್ ಕೊಟ್ಟರು. ಸೊ ಆಪ್ರೇಟರ್ಗೆ ಅದು ಯೂಸ್ ಆಗುತ್ತೆ. ಗ್ಯಾಪ್ ಇದ್ರಾಗ ನೋಡ್ರಿ ಒಂದು ವಾಚ್ ಕೊಟ್ಟಾರ, ವಾಲ್ ಕ್ಲಾಕ್ ವಾಚ್ ಐತಿ. ಒಂದು ಡೈರಿ ಕೊಟ್ಟಾರು. ಏನಾದರೂ ನಿಮ್ಮ ಮೊಬೈಲ್ ಚಾರ್ಜ್ ಹಾಕಕ್ಕೂ ಡಿಫ್ರೆಂಟ್ ಟೈಪ್ ಆಫ್ ಕೇಬಲ್ಸ್ ಅದ ನೋಡಿ. ಐಫೋನ್ ಐತಿ, ಸಿ ಮತ್ತು ಸ್ಮಾಲ್ ಸಿ ಪಿನ್ನ ಎಲ್ಲ ಐತಿ. ಒಂದು ಬ್ಯಾಗ್ ಕೊಟ್ಟಾರ. ಓಕೆ, ಇಷ್ಟೊಂದು ಕೊಟ್ಟಾರ. ಅದ್ಮೇಲೆ ಒಂದು ಸಣ್ಣೊಂದು ಊಟ ಟಿಫಿನ್ ಬಾಕ್ಸು ಕೊಟ್ಟಾರ. ಅದ್ಮೇಲೆ ಒಂದು ಸ್ಮಾಲ್ ಒಂದು ಟಾಯ್ ಇದೆ JCB ಕಂಪ್ನಿ. ಇದು ನಮ್ಮ PRN JCB ಬೆಲ್ಗಾಮ್ ಅವರು ನಮ್ಗೆ ಕೊಟ್ಟಾರ. ಸೊ PRN ಕಂಪ್ನಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.